ಕರ್ನಾಟಕಕ್ಕಾಗಿ 3 ದಿನದ ಉಪವಾಸ ಪ್ರಾರ್ಥನೆ. ಹಲವಾರು ಜಿಲ್ಲೆಗಳು, ಲೆಕ್ಕವಿಲ್ಲದಷ್ಟು ಹಳ್ಳಿಗಳು ಮತ್ತು ರಕ್ಷಣೆಯ ಅವಶ್ಯವಿರುವ 6.5 ಕೋಟಿಗಿಂತ ಹೆಚ್ಚು ಆತ್ಮಗಳು ಇರುವಂತ ಕರ್ನಾಟಕ ರಾಜ್ಯಕ್ಕಾಗಿ ಪೌಳಿಯ ಒಡಕಿನಲ್ಲಿ ನಿಂತು ನಾವು ಪ್ರಾರ್ಥಿಸುವಾಗ ನಮ್ಮೊಂದಿಗೆ ಸೇರಿಕೊಳ್ಳಿರಿ. 31 ಜಿಲ್ಲೆಗಳು, 224 ಕ್ಷೇತ್ರಗಳು ಒಳಗೊಂಡಂತ ಕರ್ನಾಟಕ ಕಲಾಚಾರ, ಪಾರಂಪರ್ಯ ಮತ್ತು ಅವಕಾಶಗಳು ಇರುವಂತ ನೆಲ. ಆದರೆ ನಮ್ಮ ವಿಜ್ಞಾಪನೆ, ಪ್ರಾರ್ಥನೆ ಅವಶ್ಯವಿರುವ ನೆಲ. ಎಸೆಕಿಯೇಲ 22:30 ದೇವರ ವಾಕ್ಯವು ಹೇಳುವ ಪ್ರಕಾರ, ಪೌಳಿಯ ಹುಡುಕಿನಲ್ಲಿ ನಿಲ್ಲುವಂತ ಒಬ್ಬನನ್ನು ನಾನು ಹುಡುಕಿದೆನು. ಈ ದಿನ ಆ ಕರೆಗೆ ನಾವು ಕಿವಿಗೊಟ್ಟಿದ್ದೇವೆ. ಏಪ್ರಿಲ್ 14, 15, 16ರಂದು ಹೃದಯಪೂರ್ವಕ ಪ್ರಾರ್ಥನೆಗಳು, ಆರಾಧನೆಗಳು, ದೇವರ ವಾಕ್ಯದಲ್ಲಿ ಬೇರೂರಿರುವ ಬಲವಾದ ದೇವರ ಸಂದೇಶಗಳ ಮೂಲಕ ಯೇಸುವಿನ ಪ್ರೀತಿಯಿಂದ ಕರ್ನಾಟಕ ಬದಲಾಗುವುದನ್ನು ಕಾಣೋಣ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9686444722, 9742088223, 9686236323. ಸ್ಥಳ ವಿಕ್ಟರಿ ಚಿಲ್ಡ್ರನ್ ಹೋಮ್, ಸಾಸಲು, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ. ಕೈಬಿಡೇನು ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ ನಾ ಕೈಬಿಡೇನು ನಾ ಕೈಬಿಡೇನು ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಈ ದಿನ ನಾವು ಒಂದು ವಿಶೇಷವಾದಂತ ಸಬ್ಜೆಕ್ಟ್ ಬಗ್ಗೆ ನಾನು ಮಾತನಾಡ್ತೀನಿ. ಅದು ನಮ್ಮ ಸಭೆಯಲ್ಲಿ ನಾನು ಮಾತಾಡಿರ್ತೇನೆ. ಮುಖ್ಯವಾಗಿ ದೇವರಿಗೆ ಕೋಪವನ್ನೆಬ್ಬಿಸುವಂತ 4 ವಿಷಯಗಳಲ್ಲಿ ಒಂದು ವಿಷಯವನ್ನ ನಾವು ಕಲಿಯಕ್ಕೆ ಹೋಗ್ತೀವಿ. ಅದೇನಂತಂದ್ರೆ ಮುಂಜಾನೆ, ಮಾರ್ನಿಂಗ್ ಟೈಮ್. ದೇವರೊಂದಿಗೆ ನಾವು ಸಮಯ ಕಳೆದೇನೆ, ದೇವರ ವಾಕ್ಯದೊಂದಿಗೆ ದೇವರನ್ನ ಆರಾಧನೆ ಮಾಡದೇನೆ, ನಾವು ದೇವರ ವಾಕ್ಯವನ್ನು ಓದ್ದೇನೆ, ನಾವು ಮುಂಜಾನೆ ಬೇರೆ ಕಾರ್ಯಗಳಿಗೆ ಸಮಯ ಕೊಟ್ರೆ ಏನಾಗುತ್ತೆ ಅನ್ನೋದ್ರ ಕುರಿತು ನಾವು ಕಲಿಯೋದಕ್ಕೆ ಹೋಗ್ತೇವೆ. ನಾನು ಈ ಪ್ರಸಂಗವನ್ನು ನಮ್ಮ ಸಭೆಯಲ್ಲಿ ಮಾಡಿರ್ತೇನೆ. ಈ ಪ್ರಸಂಗ ನಿಮ್ಮೆಲ್ಲರಿಗೂ ತುಂಬಾ ಉಪಯೋಗ ಆಗುತ್ತೆ. ಅದನ್ನ ನೋಡಿ, ಆಲಿಸಿ, ಮನ ತಿರುಗಿಸ್ರಿ, ಮುಂಜಾನೆ ದೇವರೊಂದಿಗೆ ಸಮಯ ಕಳೀರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವರಿಗೆ ಕೋಪ ಎಬ್ಬಿಸುವಂತ 4 ಅಭ್ಯಾಸದಲ್ಲಿ ಇವತ್ತು ಒಂದು ಅಭ್ಯಾಸವನ್ನ ನೋಡೋಣ. ಒಂದನೇ ಅಭ್ಯಾಸ, ವಾಟ್ ಬ್ರಿಂಗ್ಸ್ ಆಂಗರ್ ಟು ಗಾಡ್. ಅದಕ್ಕೆ ವಚನ ಮೊದಲು ನೋಡೋಣ, ಆಮೇಲೆ ಪಾಯಿಂಟ್ ನೋಡೋಣ. ಕೀರ್ತನೆ 5:3. ಯೆಹೋವನೇ, ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು, ಉದಯ ಕಾಲದಲ್ಲಿಯೇ ಪ್ರಾರ್ಥನೆಯನ್ನು ಸಮರ್ಪಿಸಿ ಸದುತ್ತರವನ್ನು ಎದುರು ನೋಡುತ್ತಿರು. ಸರಿ, ಆ ಪಾಯಿಂಟ್ ಏನು ನೋಡ್ರಿ. ಮುಂಜಾನೆ ದೇವರ ಸನ್ನಿಧಾನವನ್ನ ತಿರಸ್ಕರಿಸುವುದು ಒಣಗಿದ ಬಲಿಪೀಠ ಇದ್ದ ಹಾಗೆ. ನೋಡಿದ್ರ, ಮುಂಜಾನೆ ಎಲ್ರು ಗಮನ ಇಡಿ. ದೇ ಆರ್ ನೋ ಎಕ್ಸೆಪ್ಷನ್. ಇಲ್ಲ ಪಾಸ್ಟ್ರೇ, ನಾನು ಓಟಿ ಮಾಡಿದೆ. ಡ್ಯೂಟಿ ಮಾಡಕ್ಕೆ ಹೇಳಿರೋದು, ಓಟಿ ಅಲ್ಲ. ಬಟ್ ಆದ್ರೆ ಓಟಿ ಮಾಡಲೇಬೇಕು. ಓಟಿ ಮಾಡೋದ್ರಲ್ಲಿ ತಪ್ಪಿಲ್ಲ, ಯಾಕಂದ್ರೆ ಬೈಬಲ್ನಲ್ಲಿ ನೀನು ಓಟಿ ಮಾಡಬೇಡ ಅಂತ ಏನು ಬರ್ದಿಲ್ಲ. ಗಂಡ ಹೆಂಡತಿ ಇಬ್ಬರು ಕೆಲ್ಸಕ್ಕೆ ಹೋಗೋದು ತಪ್ಪು ಅಂತಲೂ ಬರ್ದಿಲ್ಲ. ನೋ ಪ್ರಾಬ್ಲಮ್, ಯು ಕ್ಯಾನ್ ಗೋ, ಓಟಿನೂ ಮಾಡಿ. ಬಟ್ ಆದರೆ ಮುಂಜಾನೆ ದೇವರಿಗೆ ಕೊಡಲೇಬೇಕು. ಸರಿ, ಈಗ ಬೈಬಲಲ್ಲಿ ಬರ್ದಿದೆ, ಕೀರ್ತನೆ 127, ನೀವೇನು ಓದ್ಬೇಡ್ರಿ, 2:3 ಓದಿದೆ. ಬೆಳಗಾಗುವುದಕ್ಕಿಂತ ಮುಂಚೆ ಏಳುವವರೇ, ಒತ್ತು ಮೀರಿ ಮಲಗುವವರೇ, ದೇವರು ತನ್ನ ಪ್ರಿಯರಿಗೆ ನಿದ್ರೆಯಲ್ಲೂ ಆಹಾರ ಕೊಡ್ತಾನಂತೆ. ಬೆಳಗಾಗೋದಕ್ಕಿಂತ ಮುಂಚೆ ಎದ್ದೊಳೋದು ಏನಕ್ಕೆ? ಒತ್ತು ಮೀರಿ ಮಲಗೋದೇನಕ್ಕೆ? ಊಟಕ್ಕೆ ಅಲ್ಲ, ಊಟಕ್ಕೆ. ಸೊ ನೋ ಪ್ರಾಬ್ಲಮ್. ಅಲ್ಲಿ ಏನ್ ಬರ್ದಿದೆ ಅಂದ್ರೆ, ದೇವರು ಆ ಓಟಿಗೆ ಹೋಗದೆ ಇರೋರಿಗೂ ಕೆಲವು ಸಲ ಏನ್ ಮಾಡ್ತಾರಂತೆ, ಆತನ ಪ್ರೀತಿ ಮಾಡೋರಿಗೆ ಕರೆಕ್ಟಾಗಿ ಅವರು ಪಾಪ 8 ಅವರ್ 9 ಅವರ್ ಮಾಡ್ತಾರೆ ಕೆಲಸ. 8 ಅವರ್ ಮಾಡಲೇಬೇಕು ಕೆಲಸ.
ವೆದರ್ ನೀನು ಸೇವಕನಾಗಿರು, ನೀನು ವಿಶ್ವಾಸಿ. ನಾನು 8 ಅವರ್ ಮಾಡ್ತೀನಿ. ನಾನು ಇವತ್ತು ಧೈರ್ಯವಾಗಿ ಇಲ್ಲಿ ಹೇಳ್ತಾ ಇದ್ದೀನಿ, 8 ಅವರ್ ಕೆಲಸ ಮಾಡ್ತೀನಿ ನಾನು. 8 ಅವರ್ ಐ ವರ್ಕ್. ಆಮೇಲೆ ನನ್ನ ಫ್ಯಾಮಿಲಿ ಬೇರೆ ಟೈಮ್ ಅದು. ಆದರೆ 8 ಅವರ್ ಕೆಲಸ ಮಾಡ್ತೀನಿ. 8 ಅವರ್ ಟೈಮ್ ತಗೊಂಡು ಕರೆಕ್ಟಾಗಿ ಲೆಕ್ಕ ಮಾಡ್ತೀನಿ. ನಾನು ಕರೆಕ್ಟಾಗಿ ಲೆಕ್ಕ ಮಾಡ್ತೀನಿ. 8 ಅವರ್ ಪ್ರಸಂಗಕ್ಕೆ ಟೈಮ್ ಕೊಡ್ತಾ ಇದ್ದೀನ. ವಾರ ನಿಮ್ಗೆ ಹೊಸ ಪ್ರಸಂಗ ಇದೆಲ್ಲ ತಯಾರು ಮಾಡೋಕೆ, ಒಂದು ಪ್ರಸಂಗ ತಯಾರು ಮಾಡೋಕ್ಕೆ 4-5 ಅವರ್ ಆಗ್ಬಿಡ್ತದೆ. ಯೋಚನೆ ಮಾಡಿ ನೋಡಿ, ಅಂಥದ್ದು ಎಷ್ಟೆಷ್ಟು ಅವರ್ ನಾನು ಟೈಮ್ ಮಾಡಬೇಕು, ಎಷ್ಟು ಟೈಮ್ ನಾನು ಸ್ಪೆಂಡ್ ಮಾಡಬೇಕು, ಯೋಚನೆ ಮಾಡಿ. ಸೊ ನನ್ನ ಊಟಕ್ಕೆ ಕೊರತೆ ಇಲ್ಲ. ಸೊ ಅದೇ ಥರ ಕೆಲಸ ಮಾಡೋರು 8 ಅವರ್ ಅಥವಾ 8 ಅವರ್ ಮೇಲೆ ಮಾಡಿ, ಸೇವೆ ಮಾಡೋರು 8 ಅವರ್ ಅಥವಾ 8 ಅವರ್ ಮೇಲೆ ಮಾಡಿ, ಅಥವಾ ಬಿಸ್ನೆಸ್ ಮಾಡೋರು 8 ಅವರ್ ಅಥವಾ 8 ಅವರ್ ಮೇಲೆ ಮಾಡಿ. ದೇರ್ ಇಸ್ ನೋ ಪ್ರಾಬ್ಲಮ್. ಬಟ್ ಮಿನಿಮಮ್ 8 ಅವರ್ಸ್ ಈಸ್ ಮಸ್ಟ್ ಅಂಡ್ ಶುಡ್. ಈಗ ನೀವು ಕೆಲಸ ಮಾಡಿ, ಬಿಸ್ನೆಸ್ ಮಾಡಿ, ಸೇವೆ ಮಾಡಿ, ಏನೇ ಮಾಡ್ರಿ, ಬಟ್ ದೇವರ ಸನ್ನಿಧಾನಕ್ಕೆ ನೀವು ಟೈಮ್ ಕೊಡದೆ ಹೋದರೆ, ಅಂದರೆ ಬೈಬಲ್ ಓದೋದು, ಪ್ರಾರ್ಥನೆ ಮಾಡೋದು, ದೇವರನ್ನ ಆರಾಧನೆ ಮಾಡದೆ ಹೋದರೆ, ನೀವು ಒಣಗಿದ ಬಲಿಪೀಠ ಇದ್ದಾಗ ಅಲ್ಲಿ ದೇವರು ಬರೋದೇ ಇಲ್ಲ. ಒಣಗಿದ ಬಲಿಪೀಠದ ಹತ್ರ ಯಾರು ಬರ್ತಾರೆ? ಬಲಿಪೀಠದ ಹತ್ರ ಬೆಂಕಿ ಉರಿತಾ ಇರಬೇಕು ಅಂತ ಬರ್ದಿದೆ. ಬೆಂಕಿ ಉರಿದೇ ಹೋದರೆ ಹೊಗೆ ಹತ್ರ ಯಾರು ಬರ್ತಾರೆ? ನಾವೇ ಬರಲ್ಲ ಹೊಗೆ ಹತ್ರ ಅಲ್ವಾ? ದೇವ್ರು ಬಂದ್ಬಿಡ್ತಾರ? ಯೋಚನೆ ಮಾಡಿ ಪ್ರಿಯರೇ, ಪ್ಲೀಸ್ ನಿಮ್ಮೆಲ್ಲರೂ ನಾನು ಬೇಡ್ಕೊಳ್ತೀನಿ ದೇವರ ಸೇವಕನಾಗಿ. ಸರಿ, ಇಷ್ಟು ವರ್ಷ ಏನು ಮಾಡಿದ್ರು ಗೊತ್ತಿಲ್ಲ, ಇನ್ಮೇಲೆ ದೇವ ಮಕ್ಕಳು, ನೀವೆಲ್ಲ ದೇವರ ಮಕ್ಕಳು. ನಾನು ಸಂಪಾದನೆ ಮಾಡಿರೋದಲ್ಲ, ಅವ್ರ ರಕ್ತದಿಂದ ಅವ್ರು ಸಂಪಾದನೆ ಮಾಡಿರೋದು ನಮ್ಮನ್ನೆಲ್ಲ. ಸೊ ಹೀಗಾಗಿ ಕಾಲೇಜ್ ಚಿಕ್ಕ ಮಕ್ಕಳಿಂದ ಹಿಡಿದು ಕಾಲೇಜ್ ಹೋಗೋರವರೆಗೂ, ಅದು ಮಾತ್ರ ಅಲ್ಲದೆ ಬಿಸ್ನೆಸ್ಸು, ಕೆಲಸ, ಸೇವೆ ಮಾಡೋರು ಯಾರೇ ಇರ್ಬೋದು, ಬೈಬಲ್ ಓದ್ದೇನೆ, ದೇವರನ್ನ ಆರಾಧನೆ ಮಾಡ್ದೇನೆ, ಪ್ರಾರ್ಥನೆ ಮಾಡ್ದೇನೆ ಯಾವ ಕೆಲಸ ನೀವು ಮುಟ್ಟಬೇಡಿ. ಟೀ ಕಾಫಿ ಏನು ಮಾಡೋದು? ನಾವು ಗಂಡನಿಗೆ ಟೀ ಕಾಫಿ ಕೊಡಬೇಕು, ಮನೆಯಲ್ಲಿ ಅಪ್ಪ ಅಮ್ಮನ ಟೀ ಕಾಫಿ ಕೊಡೋದು, ನೋ ಎಕ್ಸೆಪ್ಷನ್. ಸಾರಿ, ಇವತ್ತಿಂದ ಹೊಸ ನಿಯಮ ಮಾಡ್ಕೊಳ್ಳಿ. ನೀವು ನೋಡಿಬೇಕಂದ್ರೆ ಮೊದಲು ದೇವರು ಟೈಮ್ ಕೊಟ್ಟು ನೋಡು, ದೇವರು ಎಲ್ಲಾನು ಫಸ್ಟ್ ಪ್ಲೇಸಲ್ಲಿ ಇಡ್ತಾರೆ. ಸರಿ, ಈಗ ಆ ಕೀರ್ತನೆ 5ನೇ ಅಧ್ಯಾಯ 3ನೇ ವಚನ ತಿರ್ಸಪ್ಪ. ಎಸ್, ಹೋದ್ರೆ ಅಲ್ಲಿ ಯೆಹೋವನೇ ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ. ಯಾರ ಸ್ವರ? ಉದಯ ಕಾಲದಲ್ಲಿ ಯೂಟ್ಯೂಬ್ ಸ್ವರ ಇಲ್ಲಮ್ಮ, ದೇವ್ರ ಸ್ವರನೂ ಅಲ್ಲ. ಯಾರ ಸ್ವರ? ಯುವರ್ ವಾಯ್ಸ್. ಇಲ್ಲಲ್ಲ, ನಾವು ಯೂಟ್ಯೂಬಲ್ಲಿ ಹಾಡಾಕ್ತೀವಿ, ಯೂಟ್ಯೂಬಲ್ಲಿ ಪ್ರಸಂಗ ಹಾಕ್ತೀವಿ, ಟಿವಿನಲ್ಲಿ ಪ್ರಸಂಗ ಹಾಕ್ತೀವಿ. ರಾಂಗ್. ಬೈಬಲ್ ಪ್ರಕಾರ ರಾಂಗ್. ಫಸ್ಟು ನಿನ್ನ ಸ್ವರ. ನನ್ನ ಸ್ವರ ನಾಯಿ ಕೇಳೋದಿಲ್ಲ, ಬೆಳಿಗ್ಗೆನೋ ಹೆಂಗೆಂಗೋ ಇರ್ತದಪ್ಪ, ಭಯಪಡಬೇಡಿ. ನಿನ್ನ ಸ್ವರ ಅಂದರೆ ದೇವರಿಗೆ ತುಂಬ ಇಷ್ಟ. ದೇವರು ಪರಲೋಕದಿಂದ ಆದಾಮನ ಸ್ವರ ಕೇಳಿಸ್ಕೊಳಕ್ಕೆ ಇಳಿದು ಬರ್ತಾ ಇದ್ರಂತೆ, ಈ ಹವಳ ಸ್ವರ ಕೇಳಿಸ್ಕೊಳಕ್ಕೆ ಇಳಿದು ಬರ್ತಾ ಇದ್ರಂತೆ ದೇವರು. ಹಾಗಾದರೆ ಅಮ್ಮ, ನೀನು ಒಂದು ಬೆಡ್ ಮೇಲೆ ಕೂತ್ಕೊಂಡು, ಇಲ್ಲಿ ಬೆಡ್ ಮೇಲೆ ಕೂತ್ಕೊಂಡ್ರೆ ತಿರುಗಿ ದೊಪ್ಪನ ಬಿದ್ದೋಗ್ಬಿಡ್ತೀಯ. ಈ ವಾಟ್ಸಪ್ಪು, ಯೂಟ್ಯೂಬು, ಟಿವಿನಲ್ಲಿ ಯಾರದೇ ಒಂದು ಮೆಸೇಜು, ಹಾಡು ಕೇಳಿಸ್ಕೊಳ್ಳೋಕ್ಕಿಂತ ಮುಂಚೆ, ಯಾವುದೇ ಮ್ಯೂಸಿಕ್ ಹಾಕೋದಕ್ಕಿಂತ ಮುಂಚೆ, ನಿನ್ನ ಮನೆಯಲ್ಲಿ 4-5 ಜನ ಇದ್ದಾರ, ಒಬ್ಬೊಬ್ಬರು ಒಂದೊಂದು ಮೂಲೆಗೆ ಹೋಗ್ರಿ. ಅಲ್ಲಿ ಒಂದು ವಾಕ್ಯ, ಹಿಂದಿನ ದಿನನೂ ಒಂದು ವಾಕ್ಯ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡ್ಕೊಂಡು ವಾಕ್ಯ ಓದ್ಬಿಟ್ಟು, ದೇವರೇ ಈ ದಿನ ನನಗೆ ಕೊಟ್ಟಿದ್ಯಪ್ಪ, ನಿನಗೆ ಸ್ತೋತ್ರಪ್ಪ. ಆಮೇಲೆ ಒಂದು ದೇವ್ರಿಗೆ ಒಂದು ಹಾಡು, ನಿಂಗೆ ಏನು ಹಾಡು ಗೊತ್ತೋ ಅದು ಹಾಡಮ್ಮ, ಅಲ್ವಾ? ಏನು ಹಾಡು ಗೊತ್ತೋ ಅದು ಹಾಡ್ರಿ. ನನ್ನ ಸ್ವರ ನಿನಗೆ ಕೇಳಿಸ್ತದೆ. ಮತ್ತೆ ಎರಡನೇದು, ಉದಯ ಕಾಲದಲ್ಲೇ ನಾನು ಪ್ರಾರ್ಥನೆ ಮಾಡಿಬಿಡ್ತೀನಿ. ಉದಯ ಕಾಲದಲ್ಲೇ ಪ್ರಾರ್ಥನೆ ಮಾಡಿ, ಆಮೇಲೆ ಯೂಟ್ಯೂಬು, ವಾಟ್ಸಪ್ಪು, ಟಿವಿ, ಮೆಸೇಜ್ ನೋಡು. ಸರಿ, ಇಷ್ಟು ದಿನ ಮಾಡಿಲ್ವಾ? ಇನ್ಮೇಲೆ ಮಾಡು. ನೋಡು, ನಿನ್ಗೇನೋ ಒಂದು ಲೈಫು ಸಾರ್ಥಕ ಅಂತ. ಇಲ್ಲಿವರೆ ನಿನಗೆ ಲೈಫೇ ಒಂಥರ ಏನಕ್ಕೆ ಜೀವಿಸ್ಬೇಕೋ, ಏನಕ್ಕಿರಬೇಕೋ ನಾನು ಅಂತ ಅನಿಸುತ್ತೆ. ಬೇಕಾದ್ರೆ ನೋಡ್ರಿ ನೀವು, ಹಂಗೆ ಅನಿಸುತ್ತೆ. ಎಷ್ಟೋ ಜನಕ್ಕೆ ಹಂಗೆ ಅನಿಸುತ್ತೆ, ಏನೋವಾಗ ಯಾರಿಗೆ ಬೇಕು ಏನೋ ಇತ್ತ. ಎಷ್ಟೋ ಜನ ಹೇಳಿದ್ದುಂಟು, ದೇವ್ರು ಕೊಟ್ಟಂಥ ದಿನವನ್ನೇ ಶಪಿಸಿದುಂಟು ಎಷ್ಟೋ ಜನ, ಅಲ್ಲ? ಯಾಕಾರೆ ಈ ದಿನ ಬಂದ್ಬಿಡ್ತೋ ನನಗೆ ಅಂತ ಹೇಳ್ಕೊಂಡು ಹೇಳಿದಂದ್ರೆ ಎಷ್ಟೋ ಜನ ಉಂಟು. ಸೊ ನೆಗ್ಲೆಕ್ಟಿಂಗ್ ಮಾರ್ನಿಂಗ್ ಗಾಡ್ಸ್ ಪ್ರೆಸೆನ್ಸ್ ಈಸ್ ವಿದರ್ಡ್ ಆಲ್ಟರ್. ನಾನು ನಂಬ್ತೇನೆ ಈ ಮೆಸೇಜ್ ಮೂಲಕ ನೀವೆಲ್ಲರೂ ಆಶೀರ್ವಾದ ಹೊಂದಿದ್ದೀರೆಂಬುದಾಗಿ ಒಂದು ತೀರ್ಮಾನ ಮಾಡಿ. ಮುಂಜಾನೆ ಮೊದಲನೇ ಸಮಯ ಅದು ದೇವ್ರ ಸಮಯ. ದೇವ್ರು ಕೊಡ್ರಿ. ಸ್ವಾಮಿ ನಿಮಗಾಗಿ ಎದುರು ನೋಡ್ತಾ ಇರ್ತಾರೆ. ಹೀಗಾಗಿ ಪ್ರಿಯ ದೇವರ ಮಕ್ಕಳೇ, ಕರ್ತನಿಗೆ ನಿಮ್ಮ ಮುಂಜಾನೆ ಸಮಯವನ್ನು ಕೊಟ್ಟಾಗ ಎಲ್ಲ ಕಾರ್ಯಗಳು ನಿಮ್ಮನ್ನ ಹಿಂಬಾಲಿಸ್ತದೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥಿಸೋಣ. ಪರಮ ಪ್ರೀತಿಯುಳ್ಳ ತಂದೆ ಆದ ದೇವರೇ, ನಿಮಗೆ ಸ್ತೋತ್ರ.
ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ, ಅವುಗಳ ಕೂಡ ಇವೆಲ್ಲ ನಿಮಗೆ ದೊರಕ್ತದೆ ಎಂಬುದಾಗಿ ನೀನು ಹೇಳಿದ್ಯಲ್ಲಪ್ಪ. ತಂದೆಯಾದ ದೇವರೇ, ಈ ಸಂದರ್ಭದಲ್ಲಿ ಸ್ವಾಮಿ ಇನ್ನು ಮೇಲೆ ಮುಂಜಾನೆ ಸಮಯವನ್ನ ನಿನಗೆ ದೇವರೇ ಅರ್ಪಿಸಲಿಕ್ಕೆ ಎಲ್ಲ ದೇವ ಮಕ್ಕಳಿಗೆ ಕೃಪೆ ಕೊಡಪ್ಪ. ಇವತ್ತು ಯಾರ್ಯಾರು ಕಾಯಿಲೆ ವೇದನೆಯಿಂದ ಕಷ್ಟಪಡ್ತಾ ಇದ್ದಾರೋ ಅವ್ರಿಗೂ ಬಿಡುಗಡೆ ಮಾಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಗಾಡ್ ಬ್ಲೆಸ್ ಯು. ಸ್ವರ್ಗದಾನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ